ಸಿನಿಮಾ ಪ್ರಪಂಚದ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೋಡಿದ್ರಿ. ಈಗ ನೀವು ಮಿಸ್ ಮಾಡ್ಕೊಂಡಿರುವಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಜುವಲ್ಸ್ನ ನೋಡಿ ಇವತ್ತಿನ ಕೊನೆ ಹನಿಯಲ್ಲಿ. ಕನ್ನಡದ ಮುದ್ದು ಹುಡುಗಿ ರಾಧಿಕಾ ಪಂಡಿತ್ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಅವ್ರಿಗೊಂದು ಸಾಕಷ್ಟು ವಿಶೇಷ ದಿನ ಅಂತಲೇ ಹೇಳ್ಬೋದು, ಯಾಕಂದರೆ ಇವತ್ತು ಅವರ ಹುಟ್ಟಿದ ದಿನ. ಸೊ ರಾಧಿಕಾ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು ಸಂದೀಪ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಾನು ಇವಾಗ ಹೆಣ್ಮಕ್ಳದ್ದು ಬರ್ತಡೇ ಅಂತ ಬಂದಾಗ ವಯಸ್ಸು ಕೇಳಬಾರ್ದು ಅಂತಾರೆ, ಬಟ್ ನಾನು ಖಂಡಿತ ಕೇಳಕ್ಕೆ ಹೋಗಲ್ಲ, ಯಾಕಂದರೆ ಅವರೇ ಹೇಳ್ಬೋದು ಅನ್ಸುತ್ತೆ. ಕೇಳಿದ್ರೆ ತಪ್ಪಾಗುತ್ತೆ, ಹೇಳಿದ್ರೆ ತಪ್ಪಾಗಲ್ಲ. ಈಗ ತಾನೇ ಗುಡ್ ಬಾಯ್ ಅಂತ ಹೇಳಕ್ಕೆ ಹೋದೆ, ಬಟ್ ಏನಂತಾರೆ ಅಂದರೆ ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ಗಂಡು ಮಕ್ಳು ಸಂಬಳ ಕೇಳಬಾರ್ದು ಅಂತ. ಅದಕ್ಕೆ ನಾನು ಕೇಳ್ತಾನೆ ಇಲ್ಲ, ನೀವೇ ಹೇಳ್ತೀರಾ. ನಾನು ಕೇಳ್ತಾ ಇಲ್ಲ, ನಾನು ಹೇಳ್ತಾನೂ ಇಲ್ಲ. ಫೈನ್, ಕಾಂಪ್ರಮೈಸ್ ಹೋಗ್ಬಿಡೋಣ. ಓಕೆ, ಎನಿವೇ ಸಿ, ಈ ಇಯರ್ ಬರ್ತಡೇ ನಿಮ್ದು ಆ್ಯಕ್ಚುಲಿ ಇವನ್ ಲಾಸ್ಟ್ ನಿಮ್ಮ ಹುಡುಗರು ಆದಾಗಿಂದ ಯಾವ ಸಿನಿಮಾಗಳು ಒಂದು ಬಂದಿಲ್ಲ. ಒಂದು ಎಕ್ಸ್ಪೆಕ್ಟೆಡ್ ಸುಮಾರು ಸಿನಿಮಾಗಳಿದ್ದಾವೆ, ರೆಡಿ ಆಗ್ತದೆ. ಇವನ್ ಇವತ್ತೊಂದು ಬ್ರೇಕಿಂಗ್ ನ್ಯೂಸಲ್ಲಿ ಒಂದು ಕಲರ್ ಆಗಿ ಒಂದು ಶೂಟಿಂಗ್ ನಡೀತಾ ಇದೆ. ರ್ಯಾಂಪ್ ಮೇಲೆ ವಾಕ್ ಮಾಡ್ತಾ ಇದ್ದೀರಾ, ಇವನ್ ಸಾಕಷ್ಟು ಕಾಸ್ಟ್ಯೂಮ್ಸ್ ಎಲ್ಲ. ಸೊ ಈ ಹಬ್ಬ ನಿಮ್ಮ ಹುಟ್ಟಿದ ಹಬ್ಬ ಈಗ ನಾರ್ಮಲ್ ಆಗಿ ಬೇರೆ ಇಯರಿಗೆ ಕಂಪೇರ್ ಮಾಡಿದ್ರೆ ಫುಲ್ ಬ್ಯುಸಿ ಶೆಡ್ಯೂಲ್ ಆಗಿದೆಯಾ ಈ ವರ್ಷ? ಹೌದು ಸಂದೀಪ್, ಇನ್ಫ್ಯಾಕ್ಟ್ ನನಗೆ ಪ್ರತಿ ವರ್ಷ ಹುಟ್ಟಿದ ಹಬ್ಬ ಅಂದರೆ ಐ ಲವ್ ಬರ್ತ್ಡೇಸ್. ಸೊ ಪ್ರತಿ ವರ್ಷ ಕೇಕ್ ಕಟ್ ಮಾಡೋದು, ಬಲೂನ್ಸು, ಫ್ರೆಂಡ್ಸ್ನ ಕರೆಯೋದು ಎಲ್ಲ ಇದ್ದೇ ಇರುತ್ತೆ. ಈ ವರ್ಷ ಗಿಫ್ಟ್ಸು ಕರೆಕ್ಟ್. ಬಟ್ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನ್ನ ಬ್ರೇಕಿಂಗ್ ನ್ಯೂಸ್ ತಂಡದ ಜೊತೆ ಆಚರಣೆ ಮಾಡ್ಕೋತಾ ಇದ್ದೀನಿ. ಅಫ್ಕೋರ್ಸ್ ನನ್ನ ಫ್ಯಾಮಿಲಿ ಇದೆ, ಬಟ್ ಇದು ಬ್ರೇಕಿಂಗ್ ನ್ಯೂಸ್ ಕುಟುಂಬದ ಜೊತೆನೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಹಾಡಿನ ಚಿತ್ರೀಕರಣ ನಡೀತಾ ಇದೆ. ಸೊ ಹುಟ್ಟಿದ ಹಬ್ಬದ ದಿನ ಒಳ್ಳೊಳ್ಳೆ ಡಿಫ್ರೆಂಟ್ ಬಟ್ಟೆಗಳು ಹಾಕೋಕ್ಕೆ ಅವಕಾಶ ಸಿಕ್ತು ನನಗೆ. ಇಟ್ಸ್ ಫನ್, ಐ ಆಮ್ ಎಂಜಾಯಿಂಗ್ ಇಟ್. ಓಕೆ, ಮಕ್ಕಳು ಎಷ್ಟೇ ಬೆಳೆದ್ರು ಅಪ್ಪ ಅಮ್ಮಂಗೆ ಮಕ್ಕಳು ಅಂತ ಹೇಳ್ತಾರೆ. ಬರ್ತಡೇ ಬಂದ ಕೂಡಲೇ ಎಷ್ಟೇ ದೊಡ್ಡವರಾದ್ರೆ ಮಗು ಆದಂಗೆ ಆಗೋಗ್ಬಿಡ್ತಾರಂತೆ. ಸೊ ಇವಾಗಲೂ ರಾಧಿಕನಲ್ಲಿರೋ ಒಂದು ಕಿಡ್ಡಿಶ್ ಬಿಹೇವಿಯರ್ ಆಗಲಿ, ಮಗು ಥರ ಒಂದು ಮೆಂಟಾಲಿಟಿ ಯಾವುದಿದೆ? ನಾನು ಇದು ಹೇಳಿದೆ, ನನಗೆ ಬರ್ತ್ಡೇ ಅಂದ ತಕ್ಷಣ ಕೇಕ್ ನಾನು ಕಟ್ ಮಾಡಲೇಬೇಕು, ಬಲೂನ್ಸ್ ಎಲ್ಲ ಇರಲೇಬೇಕು, ಗಿಫ್ಟ್ಸ್ ಬೇಕೇ ಬೇಕು, ಫ್ರೆಂಡ್ಸ್ ಎಲ್ಲ ಕಂಪಲ್ಸರಿ, ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಾಡಲೇಬೇಕು. ಸೊ ಎವ್ರಿಬಡಿ ಯು ಎಕ್ಸ್ಪೆಕ್ಟ್ ದಟ್. ಸೊ ನಿಮ್ಗೆ ಏನಾದ್ರು ಬೇರೆ ಒಂದು ಡ್ರೀಮ್ ಇದೆಯಾ? ಬರ್ಡೇ ಅಂತ ಹೇಳಿದ್ಕೊಳ್ಳಿ, ಇಂಥಲ್ಲಿ ಹೋಗಬೇಕು, ಆ ಪ್ಲೇಸಲ್ಲಿ ಒಂದು ಡ್ರೀಮ್ ಪ್ಲೇಸ್ ಆಗಿರ್ಬೋದು, ಅಲ್ಲಿ ನಾನು ಸೆಲೆಬ್ರೇಟ್ ಮಾಡಬೇಕು ಯಾವ್ದಾರ ಒಂದು ಬರ್ಡೇ ಅಂತ. ಆನೆಸ್ಟ್ಲಿ ನನಗೆ ಯಾವ ಜಾಗ ಅದು ಲೆಕ್ಕಕ್ಕೆ ಬರಲ್ಲ. ನಾನು ಇಷ್ಟಪಡೋರು, ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಗುಡ್ ಫ್ರೆಂಡ್ಸ್ ನನ್ನ ಜೊತೆ ಇದ್ದರೆ ಅದೇ ಒಂದು ದೊಡ್ಡ ಬರ್ತ್ಡೇ ನನಗೆ. ಓಕೆ, ಈ ವರ್ಷ ನಿಮ್ಮ ಪೇರೆಂಟ್ಸ್ಗಳಿಂದ ಏನು ಗಿಫ್ಟ್ ಸಿಕ್ತು ನಿಮಗೆ? ನನ್ನ ಫೋನ್ ಗಿಫ್ಟ್ ಮಾಡಿದ್ದಾರೆ. ಸೊ ಯಾವುದು? ದಟ್ ಐಫೋನ್ ಗಿಫ್ಟ್ ಮಾಡಿದ್ದಾರೆ. ಸೊ ನನ್ನ ಹತ್ರ ಸಿಂಪಲ್ ಫೋನ್. ಆ್ಯಕ್ಚುಲಿ ನನಗೆ ದೊಡ್ಡ ಕಾಂಪ್ಲಿಕೇಟೆಡ್ ಫ್ಯಾನ್ಸಿ ಫೋನ್ಸ್ ಎಲ್ಲ ಇಷ್ಟ ಇಲ್ಲ, ಬಟ್ ಅವ್ರೇನೋ ಪಾಪ ಪ್ರೀತಿಯಿಂದ ಗಿಫ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಖುಷಿ ಇದೆ ನನಗೆ. ಓಕೆ, ಈಗೇನು ಬ್ರೇಕಿಂಗ್ ನ್ಯೂಸ್ ಶೂಟಿಂಗ್ ನಡೀತಾ ಇದೆ, ಆಲ್ಮೋಸ್ಟ್ ಕಂಪ್ಲೀಟ್ ಅಂದ್ಕೊಳ್ತೀನಿ. ಇವತ್ತು ಲಾಸ್ಟ್ ಡೇ ಶೂಟಿಂಗು. ಅಜಯ್ ಜೊತೆ ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀರಾ, ಇವನ್ ಆಫ್ಟರ್ ಕೃಷ್ಣ ಮ್ಯಾರೇಜ್ ಸ್ಟೋರಿ ಆದಮೇಲೆ ಸೆಕೆಂಡ್. ಬಟ್ ಬ್ರೇಕಿಂಗ್ ನ್ಯೂಸ್ ಅಂತ ನಮ್ಮ ನ್ಯೂಸಲ್ಲೆಲ್ಲ ಏನು ಬರುತ್ತೋ ಬ್ರೇಕಿಂಗ್ ನ್ಯೂಸು ಅಂತ ಮೀಡಿಯಾದ ಅದಿದೆ. ಸೊ ಮೀಡಿಯಾಕ್ಕೂ ಇದಕ್ಕೆ ಏನೋ ಸಂಬಂಧ ಇದೆಯಾ? ಅಂದರೆ ನೀವೇನೋ ಮೀಡಿಯಾ ಕ್ಯಾರೆಕ್ಟರ್ನ ರಿಪೋರ್ಟರ್ ಆಗಿ, ಆ್ಯಂಕರ್ ಆಗಿ ಏನೋ ಪ್ಲೇ ಮಾಡ್ತಾ ಇದ್ದೀರಾ? ಬ್ರೇಕಿಂಗ್ ನ್ಯೂಸ್ ಹೌದು, ಸ್ವಲ್ಪ ಟಚ್ ಇದೆ, ಜರ್ನಲಿಸಮ್ಗೆ ಟಚ್ ಇದೆ. ಬಟ್ ನನ್ನ ಕ್ಯಾರೆಕ್ಟರ್ ಈಸ್ ನಾಟ್ ಎನಿವೇ ಕನೆಕ್ಟೆಡ್ ಜರ್ನಲಿಸಮ್ಗೆ. ಅಜಯ್ ಕ್ಯಾರೆಕ್ಟರ್ ಹೌದು. ಇದು ನನ್ನ ಸೆಕೆಂಡ್ ಸಿನಿಮಾ ಅಜಯ್ ಜೊತೆ. ಇಟ್ಸ್ ಗುಡ್ ವರ್ಕಿಂಗ್ ವಿತ್ ಹಿಮ್, ಬಿಕಾಸ್ ನಾನು ಆಲ್ರೆಡಿ ಕೃಷ್ಣನ್ ಲವ್ ಸ್ಟೋರಿಲಿ ಅಜಯ್ ಜೊತೆ ವರ್ಕ್ ಮಾಡಿದ್ರಿಂದ ಆ ರ್ಯಾಪೋ ಇದೆ, ಆ ಕಂಫರ್ಟ್ ಲೆವೆಲ್ ಇದೆ. ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್. ಕೃಷ್ಣನ್ ಲವ್ ಸ್ಟೋರಿ ಎಷ್ಟು ಸೀರಿಯಸ್ ಆಗಿತ್ತೋ, ಬ್ರೇಕಿಂಗ್ ನ್ಯೂಸ್ ಇಸ್ ಜಸ್ಟ್ ಆಪೋಸಿಟ್. ತುಂಬ ಲೈಟ್ ಇದೆ, ತುಂಬ ಕಾಮಿಡಿ, ಫನ್ ಫಿಲ್ಡ್ ಸಬ್ಜೆಕ್ಟ್ ಅದು. ಮತ್ತು ಇವಾಗ ಇಲ್ಲಿ ರ್ಯಾಂಪ್ ಮೇಲೆಲ್ಲ ವಾಕ್ ಮಾಡ್ತಾ ಇದ್ರಿ. ಆ್ಯಕ್ಚುಲಿ ಕನ್ನಡದ ಹುಡುಗಿ, ರ್ಯಾಂಪ್ ವಾಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮ ಲೈಫಲ್ಲಿ? ಇವಾಗ ಸಿನಿಮಾ ಅಂತ ಬಂದಾಗ ಆಬ್ವಿಯಸ್ಲಿ ಮಾಡೆಲ್ ಆಗಿ ಒಂದು ರ್ಯಾಂಪ್ ಮೇಲೆ ವಾಕ್ ಮಾಡಬೇಕು ಅಂದರೆ? ನಾನು ಲೈಫಲ್ಲಿ ರ್ಯಾಂಪ್ ಮೇಲೆ ವಾಕ್ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ನಾನು ವಾಕ್ ಮಾಡ್ತಾ ಇದ್ದೀನಿ. ಬಟ್ ಇಟ್ ವಾಸ್ ಫನ್, ಬಿಕಾಸ್ ನಾನು ಮಾಡೆಲ್ ಅಲ್ಲ ಆ್ಯಂಡ್ ನಾನು ಲೈಫಲ್ಲಿ ವಾಕ್ ಮಾಡಿಲ್ಲ. ಬಟ್ ಆ ಕ್ಯಾರೆಕ್ಟರ್, ಆ ಪಾತ್ರ ನಾನು ನಿಭಾಯಿಸಬೇಕಿತ್ತು. ಆ್ಯಂಡ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಯಾವ ರೀತಿ ಕ್ಯಾರೆಕ್ಟರ್ ನೀವು ಇಷ್ಟಪಡ್ತೀರಾ? ಟ್ರೆಡಿಷನಲ್ ಆಗಿರೋಕ್ಕ ಅಥವಾ ಒಂದು ಮಾಡ್ರನ್ ಆಗಿರೋ ಕ್ಯಾರೆಕ್ಟರ್ಗಳು ಇಷ್ಟಪಡ್ತೀರಾ? ನನಗೆ ಇದೇ ಥರ ಕ್ಯಾರೆಕ್ಟರ್, ಅದೇ ಥರ ಕ್ಯಾರೆಕ್ಟರ್ ಅಂತ ಏನೂ ಇಲ್ಲ ಸಂದೀಪ್. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಯಾವ ಕ್ಯಾರೆಕ್ಟರ್ ಕೊಟ್ಟರು ಅದನ್ನು ಟ್ರೈ ಮಾಡಬೇಕು ಅಂತ ಒಂದು ಉತ್ಸಾಹ ಇರುತ್ತೆ. ಯಾವುದು ಹೊಸ ಸಿಗುತ್ತೋ ಒಂದು ಟ್ರೈ ಮಾಡ್ತಾ ಹೋಗಬೇಕು ಅಂತ. ಓಕೆ, ಈ ಬರ್ಡೇಲಿ ನಿಮ್ಮ ಮುಂದಿನ ಫ್ಯೂಚರ್, ನಿಮ್ಮ ಕರಿಯರ್ ಪ್ಲ್ಯಾನ್ಸ್ ಏನೇನಿದೆ? ವೆಲ್, ಇವತ್ತು ಬ್ರೇಕಿಂಗ್ ನ್ಯೂಸ್ ಕಂಪ್ಲೀಟ್ ಆಯಿತು. ಅಲೆಮಾರಿ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ಅದ್ದೂರಿ ಕಂಪ್ಲೀಟ್ ಆಯಿತು. ಆಡಿಯೋ ಕೂಡ ಲಾಂಚ್ ಆಗಿದೆ. ಸಾಗರ್ ಫಿನಿಶ್ ಆಗಿದೆ. ಆ್ಯಂಡ್ ಪ್ಲಸ್ ಜಸ್ಟ್ ಕೆಲವೇ ದಿನದಲ್ಲಿ ನನ್ನ ಹೊಸ ಪ್ರಾಜೆಕ್ಟ್ ಶುರು ಆಗ್ತಿದೆ.
ಸೊ ಬ್ಯಾಕ್ ಟು ಬ್ಯಾಕ್ ಈ ಇಯರ್ ಫುಲ್ಲು ಕಂಪ್ಲೀಟ್ ಆಫ್ ರಾಧಿಕಾ ಪಂಡಿತ್ ಸಿನಿಮಾಸೆ ಅಂತ ಹೇಳ್ಬೋದು. ಒನ್ ಬೈ ಒನ್ ಬರ್ತಾ ಇರುತ್ತೆ ಆ್ಯಕ್ಚುಲಿ. ಅದು ಬಿಟ್ಟು ಬೇರೆ ಯಾವುದೋ ಲ್ಯಾಂಗ್ವೇಜಲ್ಲಿ ಏನಾದರೂ? ಬೇರೆ ಲ್ಯಾಂಗ್ವೇಜ್ ಇಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಈಗ ಸದ್ಯಕ್ಕೆ ಮಾಡ್ತಾ ಇಲ್ಲ. ಸೊ ಮುಂದೆ ಇದೊಂದು ಪ್ರಶ್ನೆ, ಕೊನೆ ಪ್ರಶ್ನೆ ಆದರೂ ತೊಂದರೆ ಇಲ್ಲ. ಮದುವೆ ಬಗ್ಗೆ ಏನಾದರೂ ಯೋಚನೆ? ಯಾಕಂದರೆ ನಾರ್ಮಲ್ ಆಗಿ ನಟಿಯರಾಗಿದ್ದೀರಾ, ಫೇಮಸ್ ಆಗಿದ್ದೀರಾ, ಸೊ ಮನೇಲೂ ಪ್ರೆಷರ್ ಇದ್ದೇ ಇರುತ್ತೆ ಮದುವೆ ಮಾಡಬೇಕು ಹಾಗೆ ಹೀಗೆ ಅಂತ. ಸೊ ಇದ್ರ ಬಗ್ಗೆ ಏನಂತೀರಾ ನೀವು? ಇಲ್ಲ, ಐ ಥಿಂಕ್ ಮದುವೆ ಆಗೋಕ್ಕೆ ತುಂಬ ಟೈಮ್ ಇದೆ ನನಗೆ. ಇನ್ಫ್ಯಾಕ್ಟ್ ಮೈ ಕರಿಯರ್ ಇಸ್ ಜಸ್ಟ್ ಸ್ಟಾರ್ಟೆಡ್ ಆಫ್, ಇಟ್ಸ್ ಆನ್ ದ ರೈಟ್ ಟ್ರ್ಯಾಕ್. ಸೊ ಮದುವೆಗೆ ತುಂಬ ಟೈಮ್ ಇದೆ. ಥ್ಯಾಂಕ್ ಯು ವೆರಿ ಮಚ್ ರಾಧಿಕಾ, ಆಲ್ ದ ಬೆಸ್ಟ್. ನಿಮ್ಮ ಬರ್ಡೇ ಯಾವಾಗಲೂ ಇದೇ ಥರ ಇರಲಿ, ದೊಡ್ಡ ದೊಡ್ಡ ಕೇಕ್ ತಂದು ಬಲೂನ್ ತಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯು. ಸೊ ನೋಡಿದ್ರಲ್ಲ, ಇದು ಕನ್ನಡದ ಮುದ್ದು ಹುಡುಗಿ ರಾಧಿಕಾ ಪಂಡಿತ್ ಅವರ ಬರ್ತ್ಡೇ ದಿನ ಅವ್ರು ಆಡಿರೋಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂದೀಪ್ ಸುವರ್ಣ, ನ್ಯೂಸ್ 24/7 ಬೆಂಗಳೂರು.